ಗುಟ್ಕಾ ಪಾನ್ ಮಸಾಲಾಗೆ ರಾಜ್ಯ ಸರ್ಕಾರ ಗುನ್ನ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತಿನಿಂದ 2 ದಿವಸ ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ಅನ್ನು ನಡೆಸ್ತಾ ಇದೆ. ಗುಟ್ಕಾ ಮತ್ತು ಪಾನ್ ಮಸಾಲಾ ಇದಕ್ಕೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಇವತ್ತಿನಿಂದ 2 ದಿನ ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ನಡೆಸಲಿದೆ. ಪಾನ್ ಗುಟ್ಕಾಗಳಲ್ಲಿ ಡ್ರಗ್ಸ್ ಸೇರ್ತಾ ಇದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸ್ಯಾಂಪಲ್ ಸಂಗ್ರಹ ಮಾಡಲಾಗುತ್ತೆ. ಗುಟ್ಕಾದಲ್ಲಿನ ಅಮಲಿನ ಅಂಶ ಗುಟ್ಕಾದಲ್ಲಿ ಇದೆಯಾ ಅಂತೇಳಿ ಶೋಧವನ್ನ ಮಾಡ್ತಾರೆ ಅಧಿಕಾರಿಗಳು. ಅಮಲಿನ ಅಂಶ ಕಂಡು ಬಂದ್ರೆ ಬ್ಯಾನ್ ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಡಲಾಗಿದೆ. ಗುಟ್ಕಾ ಮಾರಾಟ ಮಾಡುವ ಅಂಗಡಿಗಳಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗುತ್ತೆ. ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆಹಾರ ಇಲಾಖೆ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಲಿದ್ದಾರೆ. ಅಮಲಿನ ಅಂಶ ಇದ್ರೆ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಆಗತ್ತಾ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಖಡಕ್ ಆದೇಶ, ಈ ಗುಟ್ಕಾ ಪಾನ್ ಮಸಾಲಗಳಲ್ಲಿ ಡ್ರಗ್ಸ್ ಅಂಶ ಸೇರ್ತಾ ಇದೆ ಎನ್ನುವಂಥ ಗಂಭೀರ ಆರೋಪದ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಹಾಗೆಯೇ ರಾಜ್ಯದಲ್ಲಿ ಈ ಗುಟ್ಕಾ ಮತ್ತು ಪಾನ್ ಮಸಾಲಗಳು ಬ್ಯಾನ್ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ? ಹೇಗೆ ಸಂಪತ್ತು, ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಏನು ಮಾದಕ ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಂತ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದಲ್ಲಿ ಏನಾದರೂ ಪಾನ್ ಮಸಾಲ ಗುಟ್ಕಾದಲ್ಲಿ ಏನಾದರೂ ನಶೆ ಇರುವಂಥ ಒಂದಷ್ಟು ವಸ್ತುಗಳ ಅಂಶಗಳೇನಾದರೂ ಮಾರಾಟವನ್ನು ಮಾಡಿದರೆ ನಾನು ಸಂಪೂರ್ಣವಾಗಿ ರಾಜ್ಯದಲ್ಲಿ ಗುಟ್ಕಾವನ್ನು ಮತ್ತು ಪಾನ್ ಮಸಾಲವನ್ನು ನಿಷೇಧ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಎಲ್ಲ ಒಂದು ಕಡೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಪೊಲೀಸರು, CCB ಅವರು ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ಎಲ್ಲಂದ್ರಲ್ಲಿ ಡ್ರಗ್ಸ್ ಆಗಿರ್ಬೋದು, ಅದೇ ರೀತಿ ಕೂಡ ನಶೆ ಆಗಿರ್ಬೋದು, ಗಾಂಜಾ ಇರ್ಬೋದು, ಎಲ್ಲಂದ್ರಲ್ಲಿ ಎಲ್ಲ ಕಡೆನೂ ಕೂಡ ಸಿಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕಾಲೇಜುಗಳ ಕಡೆ ಜಾಸ್ತಿ ಸಿಗ್ತಿದ್ದು ಏನು ವಿದ್ಯಾರ್ಥಿಗಳು ದಿಕ್ಕು ತಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಆಗಾಗ ಪ್ರತಿನಿತ್ಯ ಕೂಡ ಪೊಲೀಸರು ಕೂಡ ನಿರಂತರವಾಗಿ ರೈಡ್ ಅನ್ನು ಕೂಡ ಮಾಡ್ತಿದ್ದಾರೆ. ಎಷ್ಟೇ ರೈಡ್ ಮಾಡಿದ್ರು ಕೂಡ ಪ್ರತಿದಿನ ಕೂಡ ಒಂದಲ್ಲ ಒಂದು ಕಡೆ ಗಾಂಜಾ ಮತ್ತೆ ನಶೆ ಮುಕ್ತ ಸಿಗ್ತಾನೆ ಇದೆ. ಇದೇ ಕಾರಣಕ್ಕಾಗಿ ಒಂದು ವೇಳೆ ಏನಾದರೂ ನಶೆ ಇರುವಂತ ಅಂಶಗಳೇನಾದರೂ ಬೀಡಾದಲ್ಲಿ ಆಗಿರ್ಬೋದು, ಗುಟ್ಕಾದಲ್ಲಿ ಏನಾದರೂ ಇದ್ದದ್ದು ಕಂಡು ಬಂದ್ರೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಅದನ್ನ ನಿಷೇಧ ಮಾಡಬೇಕಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಆದೇಶವನ್ನು ಮಾಡಿದ್ರು. ಅದೇ ಕಾರಣಕ್ಕಾಗಿ ಏನು ಆಹಾರ ಮತ್ತೆ ಸುರಕ್ಷಾ ಗುಣಮಟ್ಟದ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಯಾವಾಗ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ರು ಆಗ ತಕ್ಷಣ ಎಲ್ಲಾ ಕಡೆನೂ ಕೂಡ ಅಂಗಡಿ ಮತ್ತೆ ಪಾನ್ ಮಸಾಲ ಮತ್ತೆ ಗುಟ್ಕಾ ಮಾರಾಟ ಮಾಡುವಂತ ಎಲ್ಲಾ ಅಂಗಡಿಗಳು ಕೂಡ ಭೇಟಿಯನ್ನು ಕೊಟ್ಟು ಯಾವೆಲ್ಲ ಗುಟ್ಕಾಗಳಿದೆ ಆ ಗುಟ್ಕಾಗಳು ಮತ್ತೆ ಅದೇ ರೀತಿಯಲ್ಲಿ ಕೂಡ ಪಾನ್ ಮಸಾಲೆಗೆ ಬಳಸುವಂತ ಒಂದಷ್ಟು ಅಂಶಗಳನ್ನ ಒಂದು ಪರೀಕ್ಷೆಗೆ ಒಳಪಡಿಸಿ ಅದನ್ನ FSL ವರದಿಗೆ ಕೂಡ ಕಳಿಸಿದ್ದಾರೆ. ಅದರಲ್ಲಿ ನಶೆ ಇರುವಂತ ಅಂಶ ಏನಾದರೂ ಕಂಡು ಬಂದ್ರೆ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ತಯಾರಾಗಿದೆ. ಈ ಕಾರಣದಿಂದಾಗಿ ಈಗಾಗಲೇ ಒಂದಷ್ಟು ಜನ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಇದನ್ನು ಕೂಡ ನಂಬಿಕೊಂಡು ಸಾಕಷ್ಟು ಜನ ವ್ಯಾಪಾರ ವಹಿವಾಟುಗಳನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಆ ಗುಟ್ಕಾದಲ್ಲಿ ಯಾವುದೇ ಕಾರಣ ಕೂಡ ನಶೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಸಾಲೆ ಬೇರೆ ಮತ್ತೆ ಅದೇ ರೀತಿ ಕೂಡ ಗುಟ್ಕಾವನ್ನೇ ಸಪರೇಟ್ ಆಗಿ ಮಾರಾಟವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಲಾಯಿತು. ಅದೇ ಕಾರಣಕ್ಕಾಗಿ ಈಗ ಗುಟ್ಕಾ ಜೊತೆ ಯಾರು ಕೂಡ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡೋದಿಲ್ಲ. ಆದ್ರೂ ಕೂಡ ಈಗ ಅದರಲ್ಲಿ ನಶೆ ಒಂದು ಅಂಶ ಕಂಡು ಬರ್ತಿದೆ ಅಂತ ಗಂಭೀರವಾದಂತಹ ಆರೋಪ ಕಂಡು ಬಂದಿದೆ. ಈ ಕಾರಣದಿಂದಾಗಿ ಈ ಒಂದು ಗುಟ್ಕಾಗಳಲ್ಲಿ ಈಗ ಮಾರಾಟ ಮಾಡ್ತಿರೋ ಗುಟ್ಕಾಗಳಲ್ಲಿ ಏನಾದರೂ ನಶೆ ಅಂಶ ಏನಾದರೂ ಕಂಡು ಬಂದ್ರೆ ಅದನ್ನು ಕೂಡ ನಿಷೇಧ ಮಾಡುವಂತ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ, FSL ನಲ್ಲಿ ಯಾವ ರೀತಿಯಾದಂತಹ ರಿಪೋರ್ಟ್ ಬರುತ್ತೆ ಅಂತ ಕಾದು ನೋಡಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.